ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ನಮ್ಮ ಆರುಷಿದ್ದು ಫುಡ್ ರೂಟೀನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಗ್ಗಿನ ತಿಂಡಿಗೆ ಇವತ್ತು ತರಕಾರಿಗಳನ್ನ ಫುಲ್ ಹಾಕಿ ಒಂದು ತಿಂಡಿಯನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಪಾಲಕ್ಕಿದು ಚೆನ್ನಾಗಿ ತೊಳೆದು ಅದನ್ನ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ತುರಿದಿರುವಂತಹ ಕ್ಯಾರೆಟ್ ಮತ್ತು ಸ್ವಲ್ಪ ಈರುಳ್ಳಿ, ಇಷ್ಟೇ ತರಕಾರಿಗಳನ್ನ ಹಾಕೋದು. ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಅದ್ರದ್ದು ಸೀಡ್ಸ್ ಅನ್ನೆಲ್ಲ ತೆಗೆದು ಹಾಕ್ತೇನೆ. ಕೆಲವೊಮ್ಮೆ ಸೀಡ್ಸ್ ಸಿಕ್ಕಿದ್ರೆ ಕೂಡ ಮಕ್ಕಳಿಗೆ ಖಾರ ಆಗುತ್ತಲ್ವಾ, ಅದಕ್ಕೋಸ್ಕರ ಸೀಡ್ಸ್ ಎಲ್ಲ ತೆಗೆದು ಒಂದು ಪೀಸ್ ಅಷ್ಟು ಹಾಕಿದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರದ್ದು ದೋಸೆ ತರ ಪ್ರಿಪೇರ್ ಮಾಡ್ತೇನಲ್ವಾ, ಅದಕ್ಕಿಂತ ಮೊದಲು ಆ ಒಂದು ಹಸಿಮೆಣಸಿನಕಾಯಿ ಪೀಸ್ ಏನಿದೆ ಅದನ್ನ ನಾನು ತೆಗೆದು ಬಿಡ್ತೇನೆ, ತುಂಬಾ ಖಾರ ಆಗುತ್ತೆ ಇಲ್ಲದಿದ್ರೆ. ಮತ್ತೆ ಇದಕ್ಕೆ ನಾನು ರವೆ ಹಾಕೊಳ್ತಾ ಇದ್ದೇನೆ. ರವೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ನೀರನ್ನ ಹಾಕಿ ಎಷ್ಟು ಬೇಕಷ್ಟು ನೀರ್ ಹಾಕಿ ಕಲಿಸ್ಕೊಂಡು ರವೆ ಹಾಕಿ ಒಂದು ಕನ್ಸಿಸ್ಟೆನ್ಸಿಯನ್ನ ರೆಡಿ ಮಾಡ್ಕೊಂಡ್ರೆ ಆಯ್ತು. ಇದು ಅವನಿಗೋಸ್ಕರ ಮಾತ್ರ ಪ್ರಿಪೇರ್ ಮಾಡಿದ್ದು. ನೀವು ಇಷ್ಟು ನೋಡ್ತಾ ಇರುವಂತಹ ಒಂದು ಕ್ವಾಂಟಿಟಿ ಏನಿದೆ ಅದು ನಮ್ಗೆ ಕೂಡ ಆಗುತ್ತೆ, ಆದ್ರೆ ಖಾರ ಸ್ವಲ್ಪ ಕಡಿಮೆ ಇದೆ. ನಮ್ಗೆಲ್ಲ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಮಸಾಲೆ ತರ ನಾನು ಹಾಕ್ತೇನೆ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಪ್ರಿಪೇರ್ ಮಾಡ್ತೇನೆ. ನಮ್ಗೆ ಇನ್ನು ಆರುಷ್ಗೆ ಈ ತರ ಒಂದು ದೋಸೆ ಮಾಡುವಾಗ ಫಸ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನ್ ಬೇಕದನ್ನ ಹಚ್ಚಬಹುದು ಪ್ಯಾನ್ಗೆ. ಅದಾದ್ಮೇಲೆ ಈ ಒಂದು ಥಿಕ್ನೆಸ್ ಅಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟು ಏನಿದೆ ಅದನ್ನ ಹಾಕಿ ಸ್ಪೂನ್ ಅಲ್ಲೇ ಹಾಗೆ ಸ್ವಲ್ಪ ಬಿಡಿಸ್ಕೊಳ್ತೇನೆ ಅಷ್ಟೇ. ಜಾಸ್ತಿ ಬಿಡಿಸ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ, ಆದ್ರೆ ಈರುಳ್ಳಿ ಸ್ವಲ್ಪ ಇನ್ನು ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬಿಡಿಸ್ಕೊಳ್ಳೋದಕ್ಕಾಗತ್ತೆ. ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬೇಕು, ಅವಾಗ ಹೆಲ್ತಿ ಕೂಡ ತುಂಬಾ ಒಳ್ಳೇದು ಮಕ್ಕಳದ್ದು, ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಎರಡೂ ಸೈಡ್ ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಕಂಪಲ್ಸರಿ ಮುಚ್ಚಳ ಮುಚ್ಚಬೇಕು, ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಇಷ್ಟೇ ಒಂದು ಇವತ್ತಿನ ಬ್ರೇಕ್ಫಾಸ್ಟ್ ನ ರೆಸಿಪಿ. ಮಕ್ಕಳಿಗೆ ನಾವು ತರಕಾರಿಗಳನ್ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅವರು ತಿನ್ನೋದಿಲ್ಲ ಅಂತ ಹೇಳಿ ಅದನ್ನ ಸ್ಕಿಪ್ ಮಾಡಬಾರ್ದು. ಈ ತರ ರವೆಯಲ್ಲಿ ಹಾಕಿ ಅಥವಾ ಗೋಧಿ ಹಿಟ್ಟಲ್ಲಿ ಹಾಕಿ ಅಥವಾ ದೋಸೆ ಹಿಟ್ಟಲ್ಲಿ ಏನಾದ್ರೂ ರುಬ್ಬಿ ಹಾಕೋದು ಅಥವಾ ಚಪಾತಿ ತರ ಮಾಡೋದು, ನಮ್ಮ ಮಗುವಿಗೆ ಯಾವುದು ಹೊಂದುತ್ತೆ, ಅವರಿಗೆ ಏನ್ ಇಷ್ಟ ಆಗುತ್ತಂತ ಒಂದು ನೋಟ್ ಮಾಡಿ ಇಟ್ಕೊಂಡು ಆ ತರ ಮಾಡಿ ಕೊಡ್ಬೇಕು. ಸೊ ತರಕಾರಿಗಳನ್ನ ತಿನ್ನೋದು ತುಂಬಾ ಮುಖ್ಯ. ಮಕ್ಕಳು ಚಿಕ್ಕ ವಯಸ್ಸಲ್ಲೇ ನಾವು ಅಭ್ಯಾಸ ಮಾಡ್ಬೇಕು. ಇದ್ರ ಜೊತೆಗೆ ನಮ್ಗೋಸ್ಕರ ಅಂತ ಹೇಳಿ ನಾನಿವತ್ತು ಸ್ವಲ್ಪ ಹೆಸರು ಬೇಳೆ ಎಲ್ಲ ಹಾಕಿ ಒಂದು ಚಟ್ನಿ ಮಾಡಿದ್ದೆ, ಅದನ್ನೇ ಸ್ವಲ್ಪ ಕೊಡ್ತೇನೆ. ಜಾಸ್ತಿ ಖಾರ ಇರೋದಿಲ್ಲ ಅದು. ಅದು ರೆಡ್ ಚಿಲ್ಲಿ ಹಾಕಿರೋದ್ರಿಂದ ಕೆಂಪು ಕಲರ್ ಅಲ್ಲಿ ಇರುತ್ತೆ ಅಷ್ಟೇ, ತುಂಬಾ ಜಾಸ್ತಿ ಖಾರ ಇರೋದಿಲ್ಲ. ಅವನು ಕೂಡ ತಿನ್ನೋದಕ್ಕಾಗುತ್ತೆ. ಅಂಡ್ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅವ್ರಾಗ ಅವರು ತಿನ್ನೋದನ್ನ ಅಭ್ಯಾಸ ಮಾಡ್ಬೇಕು. ನಾವು ಎಷ್ಟು ಬೇಗ ಅದನ್ನೆಲ್ಲ ಅಭ್ಯಾಸ ಮಾಡ್ತೇವೆ ಅಷ್ಟು ಒಳ್ಳೇದು ನಮ್ಗೆ ಫ್ಯೂಚರ್ಗೆ. ಸ್ಪೆಷಲ್ ಆಗಿ ಪೇರೆಂಟ್ಸ್ಗೆ ತುಂಬಾ ಕಿರಿಕಿರಿ ಇರೋದಿಲ್ಲ. ಇಲ್ಲದಿದ್ರೆ ಮಕ್ಳಿಗೆ ಅದಾಗೋದಿಲ್ಲ, ಇದಾಗೋದಿಲ್ಲ, ಹಾಗೆ ತಿನ್ನೋದಿಲ್ಲ, ಹೀಗೆ ತಿನ್ನೋದಿಲ್ಲ ಅಂತ ಹೇಳಿ ಒಂದಷ್ಟು ಇರುತ್ತೆ. ಅವರು ಏನ್ ತಿಂತಾರೆ ಅನ್ನೋದಕ್ಕಿಂತ ಜಾಸ್ತಿ ಏನ್ ತಿನ್ನೋದಿಲ್ಲ ಅನ್ನೋದ್ರಲ್ಲೇ ಲಿಸ್ಟ್ ಅಲ್ಲಿ ಜಾಸ್ತಿ ಇರುತ್ತೆ ವಸ್ತುಗಳು. ಆತರ ಇರುವಾಗ ಅವರಿಗೆ ಕೂಡ ಬೆಳವಣಿಗೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ವೆಯ್ಟ್ ಆಗಿರಬಹುದು ಅಥವಾ ಅವ್ರದ್ದು ಫಿಸಿಕಲಿ ಆಗಿರಬಹುದು ಅಥವಾ ಮೆಂಟಲಿ ಆಗಿರಬಹುದು, ಬುದ್ಧಿಶಕ್ತಿ ಆಗಿರಬಹುದು, ಯಾವ್ದಾದ್ರೂನುವೆ. ಸೊ ಎಲ್ಲವೂ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಫುಡ್ ಅನ್ನ ಒಂದು ಚೆನ್ನಾಗಿ ಕೊಡ್ಬೇಕು. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಾಳೆಕಾಯಿ ದಿಂಡು ಏನಿರುತ್ತೆ ಅದ್ರದ್ದು ಪಲ್ಯ ಮಾಡ್ತಾ ಇದ್ದೇನೆ. ಇದು ಕೂಡ ಅಷ್ಟೇ, ನಾವು ಎಲ್ಲ ರೀತಿಯ ತರಕಾರಿಗಳನ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳಿಗೆ ತಿನ್ಲಿಕ್ಕೆ ಅಂತ ಹೇಳಿದ್ನಲ್ವಾ, ಅದಕ್ಕೋಸ್ಕರ ಇವತ್ತು ಈ ಒಂದು ಪಲ್ಯವನ್ನ ಮಾಡಿ ಅದರದ್ದು ರೆಸಿಪಿ ಜೊತೆಗೆ ನಿಮ್ಗೆ ಶೇರ್ ಮಾಡ್ತೇನೆ. ಇವತ್ತು ನಾವು ಬಾಳೆ ದಿಂಡು ಏನಿರುತ್ತೆ ಅದ್ರದ್ದು ನೂಲ್ ತರ ಬರುತ್ತಲ್ವಾ, ಅದನ್ನ ಕಟ್ ಮಾಡಿ ರಿಮೂವ್ ಮಾಡ್ಬೇಕು. ಅದ್ರ ಜೊತೆಗೆ ಇವತ್ತು ಹುರುಳಿಕಾಳನ್ನ ಹಾಕ್ತೇನೆ. 10-11 ಗಂಟೆಗೆ ಸ್ನಾಕ್ಸ್ ಟೈಮ್ ಇರುತ್ತಲ್ವಾ, ಆ ಟೈಮ್ ಅಲ್ಲಿ ಎಳ್ನೀರ್ ಕೊಟ್ಟಿದ್ದೆ. ಅವನಿಗೆ ಎಷ್ಟು ಬೇಕು ಅಷ್ಟು ಕುಡಿತಾನೆ. ಮತ್ತೆ ಸ್ವಲ್ಪ ಫ್ರೂಟ್ಸ್ ಏನಾದ್ರೂ ಇದ್ರೆ ಅದನ್ನ ಕೊಡ್ತೇನೆ. ಎಳನೀರು ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬಹುದು. ಹೊರಗಡೆ ತಂದಿರುವಂತಹ ಜ್ಯೂಸ್ಗೆ ಕಂಪೇರ್ ಮಾಡಿದ್ರೆ ಎಳ್ನೀರು ತುಂಬಾ 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 ಒಳ್ಳೇದು. ಅಂಡ್ ಮಕ್ಕಳಿಗೆ ಹೊರಗಡೆಯಿಂದ ತಂದಂತಹ ಫುಡ್ ಅನ್ನ ಅಷ್ಟು ಕೊಡಬಾರ್ದು. ಅದಕ್ಕೆ ಅವರು ಸೆಟ್ ಆದ್ರೆ ಮತ್ತೆ ಮನೆಯ ಫುಡ್ ಅನ್ನ ತಿನ್ನೋದಕ್ಕಷ್ಟೊಂದು ಇಷ್ಟ ಪಡೋದಿಲ್ಲ. ಸೊ ಅದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಜಾಗ್ರತೆ ಮಾಡ್ಬೇಕು. ಇನ್ನು ನಾನು ಪಲ್ಯದ ರೆಸಿಪಿನ ಶೇರ್ ಮಾಡ್ತೇನೆ. ಪ್ಯಾನಿಗೆ ಸ್ವಲ್ಪ ಕರಿಬೇವಿನ ಎಲೆ, ಕೆಂಪು ಮೆಣಸು ಮತ್ತೆ ಕೊತ್ತಂಬರಿ ಮತ್ತೆ ಜೀರಿಗೆ. ಇದು ಕೊತ್ತಂಬರಿ 1 ಸ್ಪೂನ್ ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಅಂತ ಹೇಳ್ಬಹುದು, ಅಷ್ಟು ಹಾಕ್ಬೇಕು. ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ಆಲ್ರೆಡಿ ಕೆಲವೊಂದನ್ನ ಬಿಸಿ ಮಾಡಿ ಇಟ್ಕೊಂಡಿರ್ತೇನೆ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಾಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಕಾಳುಗಳನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ರೋಸ್ಟ್ ಆದ್ರೆ ಒಳ್ಳೇದು. ಮೆಣಸು ಕೂಡ ಅಷ್ಟೇ, ನಾನು ಆಲ್ರೆಡಿ ಒಮ್ಮೆ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಜಸ್ಟ್ ಬಿಸಿ ಮಾಡಿದ್ದಷ್ಟೇ.
ಅಂಡ್ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ. ಇದನ್ನ ಕೂಡ ನಾನು ಒಂದ್ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ತೇನೆ. ಏನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು ಅಂತ ಇಲ್ಲ, ಟೈಮ್ ಇಲ್ಲದಿದ್ರೆ. ಟೈಮ್ ಇದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಮಾಡುವಾಗ. ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಥಿಂಗ್ಸ್ ಏನಿದೆ ಅದನ್ನೊಂದು ಪೌಡರ್ ಮಾಡ್ಕೊಂಡೆ. ಅದಾದ್ಮೇಲೆ ಇದು ರೋಸ್ಟ್ ಮಾಡ್ಕೊಂಡಿಟ್ಟಿರುವಂತಹ ತೆಂಗಿನಕಾಯಿ ತುರಿ ಏನಿದೆ ಅದನ್ನ ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ನೀರ್ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾನೆ. ಫಸ್ಟ್ಗೆ ಮಸಾಲೆಯನ್ನ ಒಮ್ಮೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೈಂಡ್ ಮಾಡೋದಕ್ಕೆ ಅಂದ್ರೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆ ಮತ್ತೆ ಸಾಸಿವೆ, ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಎಲೆ ಹಾಕಿ ಮತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇದೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಈರುಳ್ಳಿ ಟೊಮ್ಯಾಟೊ ಎಲ್ಲ. ಅದನ್ನ ಒಂದ್ 2 ನಿಮಿಷ ಹಾಗೆ ಕೈ ಆಡಿಸಿ ಅದಾದ್ಮೇಲೆ ಟೊಮ್ಯಾಟೊ ಹಾಕಿ ಉಪ್ಪು ಹಾಕಿ ಇದನ್ನ ಸಾಫ್ಟ್ ಆಗುವವರೆಗೆ ನಾನು ಕುಕ್ ಮಾಡ್ಕೊಳ್ತೇನೆ. ಮುಚ್ಚಳ ಮುಚ್ಚಿ ಕೂಡ ಕುಕ್ ಮಾಡಬಹುದು. ಒಗ್ಗರಣೆಗೆ ಎಣ್ಣೆ ಹಾಕಿರೋದ್ರಿಂದ ನೀರೇನು ಹಾಕುವಂತಹ ಅಗತ್ಯ ಇಲ್ಲ. ಚೆನ್ನಾಗಿ ಟೊಮ್ಯಾಟೊ ಕೂಡ ಕುಕ್ ಆದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಟಿರುವಂತಹ ಮಸಾಲೆ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿಯನ್ನ ಸೆಟ್ ಮಾಡ್ತಾ ಇದ್ದೇನೆ. ತುಂಬಾ ನೀರ್ ಮಾಡಬಾರ್ದು, ಒಂದು ನೋಡ್ಕೊಂಡು ಇಟ್ಕೊಳ್ಬೇಕು. ಬೇಕಾದ್ರೆ ಮತ್ತೆ ಕೂಡ ನೀರ್ ಹಾಕ್ಬಹುದಲ್ವಾ. ಚೆನ್ನಾಗಿ ಒಮ್ಮೆ ಬಾಯ್ಲ್ ಆಗ್ಬೇಕು. ಆವಾಗ ಕುಕ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆ ದಿಂಡು ಏನಿದೆ ಅದು ಮತ್ತೆ ಹುರುಳಿಕಾಳು ಏನಿದೆ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ. ಇದನ್ನು ನಾನೊಂದು 2 ವಿಸಿಲ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಕುಕ್ ಆಗ್ಬೇಕು ಹುರುಳಿಕಾಳು ಕೂಡ. ನಾವು ಮೊಳಕೆ ಬರ್ಸಿದ್ರೆ ಇನ್ನೂ ಒಳ್ಳೇದು. ನನಗೆ ಅದು ನೆನ್ಪಿರ್ಲಿಲ್ಲ, ಹಾಗಾಗಿ ನಿನ್ನೆ ನೈಟ್ ನಾನು ನೆನ್ಸಿಟ್ಟದ್ದು ಮತ್ತೆ ಬೆಳಗ್ಗೆ ನೀರ್ ತೆಗ್ದು ಇಟ್ಟಿದ್ದೇನೆ. ಮಧ್ಯಾಹ್ನದವರೆಗೆ ಮಾತ್ರ ಅದೇನು ಜಾಸ್ತಿ ಮೊಳಕೆ ಬಂದಿಲ್ಲ. ಮೊಳಕೆ ಬಂದು ತಿಂದ್ರೆ ಒಳ್ಳೇದು ಕಾಳುಗಳನ್ನೆಲ್ಲ. ಇನ್ನು ಮಧ್ಯಾಹ್ನದ್ದು ಊಟ. ಮಧ್ಯಾಹ್ನಕ್ಕೆ ನಾವು ಹೆಚ್ಚಾಗಿ ಈ ತರ ಬ್ರೌನ್ ರೈಸ್ ಏನಿರುತ್ತೆ ಅದನ್ನ ಕುಕ್ ಮಾಡಿ ತಿಂತೇವೆ ಮನೆಯಲ್ಲಿ. ಸೊ ಅವನಿಗೆ ಕೂಡ ಅದನ್ನೇ ಕೊಟ್ಟು ಅಭ್ಯಾಸ. ಇದು ಸಾಫ್ಟ್ ಆಗಿರುತ್ತೆ, ನೋಡುವಾಗ ಸ್ವಲ್ಪ ಗಟ್ಟಿ ಇದ್ದ ಹಾಗೆ ಕಾಣಬಹುದು, ಆದ್ರೆ ಸಾಫ್ಟ್ ಆಗಿರುತ್ತೆ. ಇನ್ನು ಬಾಯ್ಲ್ ಮಾಡಿ ಇಟ್ಟಿರುವಂತಹ ಒಂದು ಎಗ್ ಕೂಡ ಇತ್ತು ನಮ್ಮ ಮನೇಲಿ ಇವತ್ತು. ಸೊ ಅದ್ರದ್ದು ಹಾಫ್ ಕೊಟ್ಟಿದ್ದೇನೆ ಅವನಿಗೆ ಬಾಯ್ಲ್ಡ್ ಎಗ್ ಅಂದ್ರೆ ಇಷ್ಟ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಆಮ್ಲೆಟ್ ಅಥವಾ ಎಗ್ ಬುರ್ಜಿ ಆತರ ಎಲ್ಲ ಇಷ್ಟಪಟ್ಟು ತಿಂತಾನೆ. ಈ ತರ ಬಾಯ್ಲ್ ಮಾಡಿದಂತಹ ಎಗ್ ಅಪರೂಪಕ್ಕೆ ಟೇಸ್ಟ್ ಮಾಡ್ತಾನೆ. ಅದು ಹಾಫ್ ಏನ್ ಕೊಟ್ಟಿದ್ದೇನೆ ಅದನ್ನ ತಿನ್ನೋದಿಲ್ಲ. ಆದ್ರೆ ಅವ್ನು ತಿನ್ನೋದಿಲ್ಲ ಅಂತ ಹೇಳಿ ನಾನು ಕೊಡದೆ ಇರೋದಿಲ್ಲ, ಯಾವಾಗ್ಲೂ ಕೊಡ್ತಾ ಇರ್ತೇನೆ. ಇದು ನಾನು ಏನ್ ಹಾಕಿದೆ ಅಂದ್ರೆ ರೈಸ್ ಅನ್ನೇ ಕುಕ್ ಮಾಡಿರುವಂತಹ ನೀರು. ನಾವು ರೆಡ್ ರೈಸ್ ಎಲ್ಲ ಕುಕ್ ಮಾಡುವಾಗ ಅದರಲ್ಲಿ ಎಕ್ಸ್ಟ್ರಾ ನೀರ್ ಇರುತ್ತಲ್ವಾ, ಅದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೆ, ಅದನ್ನ ಹಾಕಿದ್ದು ಇವಾಗ. ಮತ್ತೆ ನಾವು ಫಿಲ್ಟರ್ ಮಾಡ್ತೇವೆ ರೈಸ್ ಅನ್ನ, ಸಾಂಬಾರ್ ಜೊತೆ ಎಲ್ಲ ತಿನ್ನುವಾಗ ಒಳ್ಳೇದಾಗತ್ತಲ್ವಾ ಅಂತ ಹೇಳಿ. ಸೊ ಮಧ್ಯಾಹ್ನದ್ದು ಊಟ ಹೀಗಿತ್ತು ನಮ್ಮ ಆರುಷಿದ್ದು. ಎಗ್ ನೀವು ನೋಡ್ತಿರ್ಬಹುದು, ಅವನೊಂದು ಸಪರೇಟ್ ಆಗಿ ಬೌಲ್ ಕೇಳಿ ಅದರಲ್ಲಿ ಇಟ್ಟಿದ್ದಾನೆ, ಯಾಕಂದ್ರೆ ಅವನು ತಿನ್ನೋದಿಲ್ಲ. ಬಟ್ ಅಪರೂಪಕ್ಕೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಸ್ಲೋಲಿ ಅಲ್ಲಿವರೆಗೆ ಬಂದಿದೆ ಇವಾಗ. ಮೊದ್ಲಿಂದನೂ ಅವನಿಗೆ ಅಷ್ಟೊಂದು ಬಾಯ್ಲ್ಡ್ ಎಗ್ ಇಷ್ಟ ಆಗೋದಿಲ್ಲ. ಮಧ್ಯಾಹ್ನದ ಊಟ ಆದ್ಮೇಲೆ ಸಂಜೆಯ ಸ್ನಾಕ್ಸ್. ಇವಾಗ ಸಂಜೆಯ ಸ್ನಾಕ್ಸ್ಗೆ ಮತ್ತೆ ಫ್ರೂಟ್ಸ್ ಕೊಡ್ತಾ ಇದ್ದಾನೆ. ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿ ಮಾಡಿದ್ರೆ ಮತ್ತೆ ಅವನಿಗೆ ಅಷ್ಟೊಂದು ಜಾಸ್ತಿ ಹಸಿವು ಇಲ್ಲ ಅಂತ ಇದ್ರೆ ಫ್ರೂಟ್ಸ್ ಕೊಟ್ರೆ ಅವನಿಗೆ ಸಾಲುತ್ತೆ. ಇಲ್ಲದಿದ್ರೆ ಒಂದ್ ಸ್ವಲ್ಪ ಹಾಲು ಕೊಡ್ತೇನೆ ಅಥವಾ ಡ್ರೈ ಫ್ರೂಟ್ಸ್ ಕೊಡ್ತೇನೆ, ಅಥವಾ ನಾನು ಮನೆಯಲ್ಲಿ ಮಾಡಿಟ್ಟಿರುವಂತಹ ಏನಾದರೂ ಲಡ್ಡುಗಳಾಗಿರ್ಬಹುದು ಅಥವಾ ಏನಾದ್ರೂ ಒಂದು ಇದ್ರೆ ಅದನ್ನ ಸ್ವಲ್ಪ ಕೊಡ್ತೇನೆ. ಅದೇನು ಇಲ್ಲ ಅಂದ್ರೆ ದೋಸೆ ಹಿಟ್ಟು ಏನಾದ್ರೂ ಇದ್ರೆ ಒಂದು ದೋಸೆ ಮಾಡಿ ಕೊಡ್ತೇನೆ. ಸೊ ಇದೆಲ್ಲ ಅವನಿಗೆ ಬಿಟ್ಟಂತಹ ವಿಷಯ. ಇವಾಗ ಅವನೇ ಹೇಳ್ತಾನಲ್ವಾ ನನ್ಗೇನು ಬೇಕು ಬೇಡ ಅಂತ ಹೇಳಿ. ಸೊ ನಾವು ಜಾಸ್ತಿ ಥಿಂಕ್ ಮಾಡುವಂತಹ ಒಂದು ಅಗತ್ಯ ಇರೋದಿಲ್ಲ ಈ ಏಜಿಗೆ ಬಂದ್ಮೇಲೆ. ಮಕ್ಕಳು ಅವ್ರು ಕೇಳ್ದಾಗೆ ನಾವು ಕೊಟ್ರಾಯ್ತು. ಸೊ ಇವತ್ತು ಬನಾನಾ ಮತ್ತೆ ಒಂದ್ ಸ್ವಲ್ಪ ಆಪಲ್ ಕೊಡ್ತಾ ಇದ್ದಾನೆ. ಹಾಗೆ ಬೆಳಗ್ಗೆ ನಟ್ಸ್ ಎಲ್ಲ ಜಾಸ್ತಿ ನಾನು ಯಾವ್ದ್ರಲ್ಲೂ ಯೂಸ್ ಮಾಡಿರ್ಲಿಲ್ಲ ಇವತ್ತು. ಸೊ ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾ ಇದ್ದಾನೆ. ಆಕ್ಚುಲಿ ಬಾದಾಮ್ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಸೋಕ್ ಮಾಡಿ ಇಟ್ಟು ಕೊಟ್ರೆ ಒಳ್ಳೇದು. ನಾನು ಸೋಕ್ ಮಾಡಿದ್ದೆ, ಆದ್ರೆ ಜಾಸ್ತಿ ಹೊತ್ತಾಗಿರ್ಲಿಲ್ಲ, ಹಾಗಾಗಿ ಬಾದಾಮ್ ಇದು ಸಿಪ್ಪೆ ಕೂಡ ಬರುವ ಹಾಗಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಸೋಕ್ ಆಗೋದಕ್ಕೆ ಇಟ್ಟಿದ್ದೆ, ಅದನ್ನ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಕೊಡ್ತಾ ಇದ್ದಾನೆ. ಸೊ ಅವನಿಗೆ ಹೇಗ್ ಬೇಕು ಅವನು ತಿಂತಾನೆ. ನಟ್ಸ್ ಪೌಡರ್ ಕೂಡ ನಾವು ಮಾಡಿ ಇಟ್ಟು ಹಾಲಲ್ಲಿ ಹಾಕಿ ಕೊಡಬಹುದು. ಅದನ್ನ ಕೂಡ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಸೊ ನಮ್ಮ ಆರುಷಿದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಇವತ್ತಿನ ಒಂದು ಫುಡ್ ರೂಟೀನ್ ಹೀಗಿತ್ತು. ಮತ್ತೆ ಸಂಜೆ ಸ್ವಲ್ಪ ಹಾಲು ಕೊಟ್ಟಿದ್ದೆ, ಅದನ್ನ ಕೂಡ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಕೂಡ ಶೇರ್ ಮಾಡಿದ್ದೆ. ಅಂದ್ರೆ ಫುಡ್ ರಿಲೇಟೆಡ್ ಬ್ಲಾಗ್ ಅಲ್ಲಿ ನಾನು ಹೇಳ್ತಾ ಇರೋದು. ಅಥವಾ ನೀವು ಬೇರೆ ಬೇರೆ ತರದ ನನ್ನ ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಐಡಿಯಾಸ್ ಸಿಗ್ತದೆ ನಾನು ಯಾವ ತರ ಎಲ್ಲ ಫುಡ್ ಅವನಿಗೆ ಮಾಡಿ ಕೊಡ್ತೇನೆ ಅಂತ ಹೇಳಿ.
ಮಕ್ಕಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನ ನಾವು ಒಂದು ಪ್ಲಾನ್ ಮಾಡಿ ಕೊಡ್ಬೇಕು. ಎಲ್ಲಾ ರೀತಿಯ ಒಂದು ಅವರಿಗೆ ಪೋಷಕಾಂಶಗಳು ಸಿಗುವ ಹಾಗೆ ಆವಾಗ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗತ್ತೆ. ಫುಡ್ ರುಟೀನ್ ಬಗ್ಗೆ ಅಥವಾ ಸ್ಪೆಷಲ್ ಆಗಿ ಫುಡ್ ಬಗ್ಗೆ ಒಂದು ಸ್ಪೆಷಲ್ ವ್ಲಾಗ್ ಅನ್ನ ಮಾಡ್ಬೇಕು ಅಂತ ಇದ್ದೇನೆ. ಅದನ್ನ ಸೂನ್ ಅಪ್ಲೋಡ್ ಮಾಡ್ತೇನೆ. ಮಾಡಿ ಆದ್ಮೇಲೆ ತುಂಬಾ ದಿನದಿಂದ ಒಂದು ವಿಶ್ ಅದು. ಸೊ ಇಷ್ಟೇ, ಈ ಒಂದು ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.